ಹ್ಞೂ ಮದನ ಬಂದ್ರಾ? ಹಾಲು ಕರೆ ಕೊಟ್ಟೋಗ್ಬಿಟ್ಟಿದೆ ಮದನ. ಯಾಕೋ ಹಸುಗೆ ಹುಷಾರಿಲ್ಲ ಮದನ. ಸಪ್ಪೆ ಮೂರೆ ಹಾಕೊಂಡಿದೆ, ಹುಲ್ಲು ಮೇಯ್ತಾ ಇಲ್ಲ. ಅದೇ ಬೇಜಾರಾಗ್ಬಿಟ್ಟಿದೆ ನನಗೆ. ಏನು ಮಾಡೋದು? ಹ್ಞೂ ಕಣ್ಲ, ಅವಾಗಲೇ ಬಂದೆ, ನೀನು ಹಾಲು ಕರಿತಿದ್ದಂತಲ್ಲ, ಅದಕ್ಕೆ ಕೂತಿದ್ದೇನೆ. ಬಾಬಾ ಕೂತ್ಕೋ. ಯಾಕೆ ಹುಷಾರಿಲ್ಲ? ಹಸುಗೇನಾಯಿತು? ಯಾಕೋ ಗೊತ್ತಿಲ್ಲ ಅಣ್ಣ, ಸೆರೆ ಹಿಡ್ಕೊಂಡಿರ್ಬೇಕು. ಅವತ್ತು ನಾವು ಹುಡುಗಿ ಮನೆಗೆ ಬರುವಾಗ ಅದಕ್ಕೆ ನೀರು ತೋರಿಸ್ಲಿಲ್ಲ, ಹಾಗೆ ಬಂದ್ಬಿಟ್ವಿ. ಬಿಸಿಲು ಬೇರೆ, ನೀರು ಕುಡಿಲ್ದೆ ಸೆರೆ ಹಿಡ್ಕೊಂಡಿದೆ ಅನ್ಸುತ್ತೆ ಅಣ್ಣ. ಹೌದಾ? ಮತ್ತು ಹಸುನ ಡಾಕ್ಟ್ರು ಕರೆಸ್ಬಾರ್ದೆ? ಹೇಳಿದ್ದೇನೆ ಅಣ್ಣ, ಇನ್ನೇನೋ ಬರ್ಬೋದು. ಸರಿ ಸಿದ್ಧ, ಕೂತ್ಕೊಳ್ಳೋ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ನಿನಗೆ ಖುಷಿ ವಿಷಯನೇ ತಂದಿದ್ದೀನಿ ನೋಡು. ಓ, ಅಂಥದ್ದೇನು ವಿಷಯ ಅಣ್ಣ? ನನಗೆ ಖುಷಿಯಾಗಂತಿದ್ದು. ಅದೇ ಕಣ್ಲ, ಮೊನ್ನೆ ನನ್ನ ತಂಗಿ ಮಗಳನ್ನ ನೋಡೋಕೆ ಹೋಗಿರ್ಲಿಲ್ವಾ? ನಮ್ಮ ದೇವಪ್ಪ ಇವತ್ತು ಮನೆಗೆ ಬಂದಿದ್ದರು. ಹುಡುಗಿ ಶಾಸ್ತ್ರ ಕೇಳಿದ್ರಂತೆ. ಶಾಸ್ತ್ರನೂ ಚೆನ್ನಾಗಿದೆ, ಮದುವೆ ಮಾಡ್ಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರ ಮನೆಯವರೆಲ್ಲ ಒಪ್ಪಿದ್ದಾರೆ, ಹುಡುಗಿನೂ ಒಪ್ಪಿದ್ದಾಳೆ. ಅದಕ್ಕೆ ನಮಗೆ ಒಪ್ಪಿಗೆ ಇದೆ, ಸಿದ್ಧ ನನಗೆ ತಿಳಿಸ್ಬಿಡಿ ಅಂತ ಬಂದಿವತ್ತು ಹೇಳ್ಬಿಟ್ಟು ಹೋದ್ರು ಕಣ್ಲ. ಹೌದೇ? ಖುಷಿ ಆಯಿತು ನೋಡೋಣ. ನನಗಂತೂ ಹಾಲು ಕುಡಿದಷ್ಟು ಸಮಾಧಾನ ಆಗೋಯ್ತು. ಸದ್ಯ ಅಂತೂ ನಮ್ಮ ರಾಜಿಗೆ ಕಂಕಣ ಬಲ ಕೂಡಿ ಬಂತಲ್ಲ, ತುಂಬ ಖುಷಿ ಆಯ್ತಣ್ಣ. ನಿಮಗೆ ಮೊದಲು ಧನ್ಯವಾದ ಹೇಳಬೇಕು ಅಣ್ಣ. ಹ್ಞೂ, ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಮುಖ ನೋಡಿ ನಿಮಗೆ ಏನು ಕೊಡ್ತಾವ್ರೆ. ಯಾವುದೇ ಗಲಾಟೆ ಘರ್ಷಣೆ ಆಗ್ತಿದ್ದಂಗೆ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತೀವಿ ಅಣ್ಣ. ನಮಗೂ ಯಾರಿದ್ದಾರೆ ಹೇಳಿ? ಒಬ್ಬನೇ ಮಗ, ಇನ್ನು ಸೊಸೆ ಒಬ್ಬಳು. ಅವಳು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಳ್ಳೋಣ? ಇರೋ ಆಸ್ತಿ ಗೀಸ್ತಿ ಎಲ್ಲ ಅವ್ರಿಗೆ ತಾನೇ ಅಣ್ಣ. ಏನೋ ಮಕ್ಕಳು ಗಲಾಟೆ ಮಾಡ್ಕೊಳ್ದೆ ಖುಷಿಯಾಗಿ ನಮ್ಮ ಕಣ್ಣು ಮುಂದೆ ಜೀವನ ಮಾಡ್ಕೋಬೋದ್ರೆ ಅಷ್ಟೇ ಸಾಕಣ್ಣ. ನಮ್ಮ ಮನೆ ಜ್ಯೋತಿ ಬೆಳಗಿಸ್ಕೊಂಡು ಹೋದರೆ ನಮ್ಗೆ ಅಷ್ಟೇ ಖುಷಿ. ನೀವೇ ನೋಡ್ತೀರಲ್ಲ ಅಣ್ಣ, ನಾನಾಗಲಿ ನನ್ನ ಹೆಂಡತಿ ಆಗಲಿ ಒಬ್ಬರ ಜೊತೆ ಜಗಳಕ್ಕೆ ಹೋಗ್ತೀವಾ? ಇಲ್ಲ ನನ್ನ ಮಗ ಹೋಗ್ತಾನ? ಅವನಾಯಿತು ಒಂದು ಕೆಲಸ ಆಯಿತು, ಹಸ ಕರುಗಳಿಗೆ ನೀರು ಹಾಕ್ಕೊಂಡು ಮೇವು ತಂದು ಹಾಕಿ ಹೊಲ ಗದ್ದೆ ನೋಡಿಕೊಂಡು ಹೊಲ ಗದ್ದೆಗೆ ನೀರು ಕಟ್ಕೊಂಡು ಅವ್ನ ಪಾಡ್ಗೆ ಅವನಿದ್ದಾನ ಅಣ್ಣ. ಅದು ನಿಜನೇ ಕಣ್ಲ, ನಾನೇ ನೋಡಿದ್ದೀನಲ್ಲ, ಅದಕ್ಕೆ ನನ್ನ ತಂಗಿ ಮಗಳು ತೋರಿಸಿದ್ದು. ಆದರೂ ಇರಲಿ, ಮದುವೆ ಅಂತ ಆದಾಗ ಇಂತಿ ಜೊತೆ ಜಗಳ ಮಾಡಿದ್ರೆ ನೋಡಪ್ಪ, ನಾ ಸುಮ್ಮನೆ ಆಗಲ್ಲ. ಇಲ್ಲ ಬಿಡಿ ಅಣ್ಣ, ನಾವಿಲ್ವೇ? ಆ ಥರ ಏನಾದ್ರು ಜಗಳ ಆಡೋದು ಮಾಡಿದರೆ ನಿಮ್ಮ ಗಮನಕ್ಕೆ ತರ್ತೀವಿ. ಏನು ಕೊಟ್ಟರೆ ಅಷ್ಟೇ ಸಾಕಣ್ಣ. ನಮ್ಮ ಮನೇಲಿ ಯಾರಿದ್ದಾರೆ ಅಣ್ಣ ಜಗಳ ಆಡೋರು? ಇನ್ನೊಬ್ಬರು ಇದ್ದಾರೆ ಹೇಳಿ? ನಾನಂತೂ ಹೊಲ ಗದ್ದೆ ಅದು ಇದು ಅಂತ ನೋಡ್ತಾ ಇರ್ತೀನಿ. ನನ್ನ ಹೆಂಡತಿ ಅಂತೂ ಮನೆ ಕೆಲಸ ಅಂದ್ಕೊಂಡು ನೋಡ್ತಾಳೆ. ಇನ್ನು ಬಂದವಳು ಏನು ಮನೆ ತುಂಬ ಓಡಾಡ್ಕೊಂಡಿದ್ರೆ ನಮಗೆ ಅಷ್ಟೇ ಸಾಕು. ಸರಿ ಬಿಡ್ಲ ಸಿದ್ಧ, ಒಪ್ಪಿಗೆ ಅಂತ ಅವ್ರು ಹೇಳಿದ್ದಾರೆ. ನಾವು ಒಂದು ಶಾಸ್ತ್ರ ನೋಡಿಕೊಂಡು ಒಳ್ಳೆ ದಿನ ಹೋಗಿ ಒಂದು ಒಪ್ಪಂದ ಶಾಸ್ತ್ರ ಮಾಡಿ ಮುಗಿಸ್ಬಿಟ್ಟು ಬರೋಣ. ಇನ್ನೊಂದು ದಿನ ಮದುವೆ ಇಟ್ಕೊಂಡ್ರೆ ಆಯಿತು. ಆಯ್ತಣ್ಣ, ನೀವು ಹೇಳ್ದಾಗೆ ಆಗಲಿ. ಇನ್ನೇನು ಶಾಸ್ತ್ರ ಎಲ್ಲ ಸರ್ ಬಂದಿದೆ ಅಂತ ಹೇಳಿದ್ರಲ್ಲ, ಒಂದು ಒಳ್ಳೆ ದಿನ ಹೋಗಿ ಒಪ್ಪಂದ ಶಾಸ್ತ್ರ ಮಾಡ್ಬಿಟ್ಟು ಬರೋಣ. ನೀನೇನು ಹೇಳ್ತೀಯ ನಂಜಿ? ಅಂತೂ ಹುಡುಗಿ ಮನೆ ರೂಪಿಗೆ ಕೊಟ್ಟಾಯಿತು. ನನಗಂತೂ ತುಂಬ ಖುಷಿ ಆಯಿತು ಕಣೆ. ನನಗಂತೂ ಖುಷಿ ಆಯಿತು ನೋಡ್ರಿ. ಒಂದು ಒಳ್ಳೆ ದಿನ ಹೋಗಿ ಶಾಸ್ತ್ರ ಮಾಡ್ಬಿಟ್ಟು ಬರೋಣ. ಸರಿ ಸಿದ್ಧ, ನಿನ್ನ ಮಗ ಎಲ್ಲೋದ? ಅವಾಗಿಂದ ಕಾಣಲೇ ಇಲ್ವಲ್ಲ? ಅವ್ನು ಗದ್ದೆಗೆ ಹೋಗಿದ್ದಾನೆ ಮದನ. ಕಬ್ಬಿನ ಗದ್ದೆಗೆ ನೀರು ಹಾಯಿಸ್ಬೇಕಾಗಿತ್ತು, ಅದಕ್ಕೆ ನೀರು ಹಾಯಿಸೋಕೆ ಹೋಗಿದ್ದಾನೆ. ಹೌದಾ? ಸರಿ, ನಾವು ಆ ಕಡೆನೇ ಹೋಗೋಣ ಬನ್ನಿ. ನಮ್ಮ ಹೊಲನೂ ನೋಡ್ದಂಗೆ ಆಗುತ್ತೆ, ರಾಜನು ನೋಡಿ ಮಾತಾಡಿಸ್ದಾಗ ಆಗುತ್ತೆ. ಸರಿ ಬನ್ನಿ ಅಣ್ಣ, ಹೋಗೋಣ. ಲೇ ನಂಜಿ, ನೀನು ಹಸು ಕಡೆ ಗಮನ ಕೊಡ್ತಾ ಇರು. ಡಾಕ್ಟ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಕೇಳ್ತಾರೆ ಬಿಸ್ತಿರೋ ಏನೋ ಕಾಯಿಸ್ಕೊಂಡು ಹೋಗಿ ಕೊಡು. ಸರಿ, ಹೋಗಿ ಬನ್ನಿ. ನಾನು ಹಸುನ ಕಡೆನೇ ಇರ್ತೇನೆ.